ನೋಡಿ ಪಾರ್ಟಿ ನಮ್ಮ ಅಪ್ಪಯ್ಯಂಗೆ ಟಿಕೆಟ್ ಕೊಡ್ತಾ ಇತ್ತು. ಆದರೆ ಈ ಸಲ ಭೈರಾದೇವಿ ಏನೋ ಗಿಮಿಕ್ ಮಾಡಿಬಿಟ್ಟು ಟಿಕೆಟ್ ಅವಳು ಹೊಡ್ಕೊಂಬಿಟ್ಟವಳೆ. ಅದಕ್ಕೆ ನಮ್ಮ ಅಪ್ಪಯ್ಯನ್ನ ಇಂಡಿಪೆಂಡೆಂಟ್ ಆಗಿ ನಾವು ನಿಲ್ಲಿಸ್ತಾ ಇದ್ದೀವಿ. ಅದು ಏನಾರ ಆಗಲಿ, ಅವಳು ಏನೇ ಗಿಮಿಕ್ ಮಾಡಿದ್ರು ಎಲೆಕ್ಷನ್ ಮಾತ್ರ ಗೆಲ್ಲಕ್ಕಾಗಿಲ್ಲ. ನಾವು ನಮ್ಮ ಅಪ್ಪಯ್ಯನೇ ಗೆಲ್ಲೋ ಥರ ನೋಡ್ಕೋಬೇಕು. ನೀನು ಕೊಡೋ ಚಿಹ್ನೆ ಹೆಂಗಿರಬೇಕು ಅಂದರೆ ಚಿಹ್ನೆಲೇ ನಾವು ಅರ್ಧ ಎಲೆಕ್ಷನ್ ಗೆದ್ದುಬಿಡ್ಬೇಕು. ಆ ಚಿಹ್ನೆ ಜನ ನನಗೆ ಸೆಳ್ಕೊಂಬಿಡ್ಬೇಕು. ಆಯಿತು ಶಂಕರಣ್ಣ, ಆ ಚಿಹ್ನೆ ನೋಡ್ತಿದ್ದಂಗೆ ಕ್ಯಾಚಿ ಅನ್ನಿಸ್ಬೇಕು. ಸರ್ಕಾರದವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗೆ ಅಂತ ಮೀಸಲಾಗಿಟ್ಟಿರುವಂಥ ಚಿಹ್ನೆಗಳನ್ನೇ ತಂದಿದ್ದೀನಿ. ಈ ಪ್ಯಾನು ಗೀನು ಎಲ್ಲ ಕಡೆನೂ ಇರ್ತದೆ. ಅಯ್ಯ, ಕುಕ್ಕರ್ ನೋಡಿ ನೋಡಿ ಜಿಗುಪ್ಸೆ ಬಂದದೆ. ಇದು ಯಾವುದು ಸಂದಾಗಿಲ್ಲ ಓಲ. ಇದು ಯಾವ್ದಿದು ಹೊಸಿ ಡಿಫ್ರೆಂಟ್ ಆಗದೆ. ನಮಸ್ಕಾರ. ಏನ್ಲಾ ಶಂಕರ, ನನಗೆ ಹೇಳ್ದೇನೆ ಇವ್ರನ್ನ ಕರ್ಸಿದ್ಯಾ? ನಿಂಗೆ ಹೇಳ್ದಂಗೆ ಮಾಡಕ್ಕೆ ಇದೇನು ಟಾಪ್ ಸೀಕ್ರೆಟ್ ಹೇಳು. ಈ ಸಲ ನೀನು ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟಾಗಿ ನಿಂತಿದೆಯಲ್ಲ, ಅದಕ್ಕೆ ನಿನ್ಗೆ ವಿರುದ್ಧವಾಗಿ ನಿಂತಿರೋದು ಭೈರಾದೇವಿ. ಅವಳನ್ನು ಸೋಲಿಸ್ಬೇಕು. ಅದಕ್ಕೆ ಮೊದಲನೇ ಹೆಜ್ಜೆ ಏನು ಹೇಳು? ನಾವಿಡೋ ಚಿಹ್ನೆ ಜನಗಳ ಮನಸ್ಸಿನಾಗ ಹಂಗೆ ಕುಂತ್ಕೊಂಡ್ಬಿಡ್ಬೇಕು. ಅದೇ ನಮಗೆ ಸಿಗೋ ಮೊದಲನೇ ಜಯ. ನೀನು ಈ ಥರ ಎಲ್ಲದರಲ್ಲೂ ಅವಳಿಗೆ ಟಕ್ಕರ್ ಕೊಟ್ಕೊಂಡು ಹೋಯ್ತಾ ಇದ್ರೆ ವೋಟ್ ಕೌಂಟಿಂಗು ಮೊದಲೇನೆ ನೀನು ಜಯ ಸಿಕ್ಕೋಯ್ತದೆ. ಆ ಗೌರಿ ಇವನನ್ನ ತಿದ್ಬಿಟ್ಟವಳೆ ಅನ್ಕೊಂಡಿದ್ದೆ. ಪರವಾಗಿಲ್ಲ, ನನ್ನ ಮೇಲೆ ಇನ್ನೂ ಪಿರುತಿ ಇಟ್ಕೊಂಡವನೆ. ಎಲೆಕ್ಷನ್ ಗಂಟ ಈ ಪಿರುತಿ ಇದ್ರೆ ಸಾಕು. ಸರಿ ಶಂಕರ, ಈಗ ಏನು ಮಾಡಬೇಕು ಅನ್ಕೊಂಡಿದ್ಯಾ ನೀನು? ಅಪ್ಪಯ್ಯ, ಎಲೆಕ್ಷನ್ನಾಗೆ ನಾವಿಡೋ ಚಿಹ್ನೆಯಿಂದನೇ ಆ ಭೈರಾದೇವಿಗೆ ಕೌಂಟ್ ಹೊಡಿಬೇಕು. ನಾವಿಡೋ ಚಿಹ್ನೆ ಅವಳ ಚಿಹ್ನೆಗೆ ಆಪೋಸಿಟ್ ಆಗಿರ್ಬೇಕು. ಅವಾಗೇನೆ ಟಕ್ಕರ್ ಕೊಟ್ಟಂಗೆ ಆಗೋದು. ಸಂದಾಗದೆ ಪಿಲಾನು. ಅದೇ ಶಂಕರ, ಈಗ ಯಾವ ಚಿಹ್ನೆ ಇಡುಮ ಅಂತ ನೀನು ಅನ್ಕೊಂಡಿದ್ಯಾ ಹೊಸಿ ಹೇಳು? ಹೇಳ್ತೀನಿ. ಆ ಭೈರಾದೇವಿ ಚಿಹ್ನೆ ಏನು ಹೇಳು? ಬಾಳೆ ಎಲೆ. ಆ ಖಾಲಿ ಬಾಳೆ ಎಲೆ ಹೆಸರಿಟ್ಕೊಂಡೆ ಅವಳನ್ನ ಕೊಂಗ್ಸೋ ಥರ ನಾವು ಭಾಷಣ ಮಾಡಬೇಕು. ಹಂಗೆ ಶುರು ಹಚ್ಕೊಳುವ. ಅದು ಸರಿ, ಯಾವ ಚಿಹ್ನೆ ಅಂತ ಹೇಳ? ನನ್ನ ಪ್ರೀತಿಯ ಹಾಸನದ ಮಹಾಜನತೆಗೆ ನನ್ನ ನಮಸ್ಕಾರ. ಈ ಸಲದ ಬೈ ಎಲೆಕ್ಷನ್ ನಲ್ಲಿ ನಮ್ಮ ವಿರುದ್ಧವಾಗಿ ಆ ಭೈರಾದೇವಿ ನಿಂತಿದ್ದಾಳೆ. ನಮ್ಮ ಅಪ್ಪಯ್ಯನಿಗೆ ಮೋಸ ಮಾಡಿ ಪಕ್ಷದಿಂದ ಟಿಕೆಟ್ ತಗೊಂಡವಳೆ. ಪಕ್ಷ ನಮ್ಮ ಅಪ್ಪಯ್ಯನಿಗೆ ಮೋಸ ಮಾಡಿರಬಹುದು, ಆದರೆ ನೀವು ಅಂದ್ರೆ ನಮ್ಮ ಹಾಸನದ ಜನ ಯಾವತ್ತೂ ನಮ್ಮ ಅಪ್ಪಯ್ಯನಿಗೆ ಮೋಸ ಮಾಡಕ್ಕಿಲ್ಲ. ನಮ್ಮ ಅಪ್ಪಯ್ಯನಿಗೆ ನಿಮಗೆ ಮೋಸ ಮಾಡಕ್ಕಿಲ್ಲ. ಅದಕ್ಕೋಸ್ಕರ ನಮ್ಮ ಅಪ್ಪಯ್ಯ ಆಯ್ಕೆ ಮಾಡ್ಕೊಂಡಿರೋ ಚಿಹ್ನೆ ಯಾವುದು ಹೇಳಿ? ಶಾಂತಿ ಇರಲಿ. ನಾನು ಹೇಳ್ತೀನಿ. ನನಗಂತೂ ಯಾವಾಗಲೂ ಅನಿಸ್ತದೆ, ಅಂಥವನಿಗೆ ಇಂಥ ಒಳ್ಳೆ ಮಗನ ಅಂತ. ಪ್ರೀತಿ ವಿಶ್ವಾಸದ ಗಂಧ ಗಾಳಿನೇ ಗೊತ್ತಿಲ್ಲದೆ ಇರೋ ಅವನ್ತವ ನೀನು ನಿನ್ನ ಗಂಡ ಇರಬೇಡಿ ಕಣ್ರವ. ಅವನು ನೆಮ್ಮದಿಯಾಗಿ ಬದುಕಕ್ಕೆ ಬಿಡಕ್ಕಿಲ್ಲ. ಆದಷ್ಟು ಬಿರ್ನೆ ಆ ಮನೆಯಿಂದ ಹೊರಗೆ ಬನ್ನಿ. ಪ್ರಪಂಚ ವಿಶಾಲವಾಗದೆ, ಎಲ್ಲೋ ಒಂದು ಕಡೆ ಬದುಕೊಂಡ್ರಾಯ್ತು. ಅದಕ್ಕೆಲ್ಲ ನನ್ನ ಗಂಡ ಒಪ್ಪಲ್ಲ ಅಮ್ಮ. ನೋಡೋಣ ಆ ದೇವರು ಹೇಗೆ ದಾರಿ ತೋರಿಸ್ತಾನೋ ಅಂತ. ನಿಮ್ಮಂಥ ಮಕ್ಕಳಿಗೆ ದ್ಯಾವರು ಒಳ್ಳೆ ದಾರಿ ತೋರಿಸ್ತಾನೆ ಬಿಡವ. ಗೌರಿ, ನಿಂಗೆ ಗೊತ್ತವ, ನಿನ್ನ ಗಂಡ ಈಗಾಗಲೇ ನನ್ನ ಮೇಲೆ 2 ಸಲ ಹಲ್ಲೆ ಮಾಡಕ್ಕೆ ಬಂದವನೇ ನನ್ನನ್ನು ನೋಡಿದ ತಕ್ಷಣ ಏನೂ ಮಾಡದೆ ಚಿಕ್ಕ ಮಗಿ ನನಗೆ ಸುಮ್ಮನಾಗ್ಬಿಡ್ತಾನೆ. ಅಮ್ಮ, ಒಂದೊಂದು ರಿಕ್ವೆಸ್ಟು,
ಇದನ್ನೆಲ್ಲ ಅವ್ರಿಗೆ ಅರ್ಥ ಮಾಡಿಸೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಅವ್ರೇನಾದರೂ ತಪ್ಪು ಮಾಡಿ ನಿಮ್ಗೇನಾದರೂ ಕೋಪ ಬಂದರೆ ಪ್ಲೀಸ್ ಅವ್ರಿಗೇನು ಮಾಡೋಕ್ಕೆ ಹೋಗಬೇಡಿ ಅಮ್ಮ, ಸಮಾಧಾನವಾಗಿರಿ. ಅವ್ರನ್ನ ನಿಮ್ಮ ಮಗ ಅಂತ ಅಂದ್ಕೊಂಡು ಕ್ಷಮಿಸ್ಬಿಡಿ ಅಮ್ಮ. ಅಯ್ಯೋ ಉಚ್ಚಿ, ಅವನು ನೋಡಿದ್ರೆ ತಿಟ್ಟುವಾಗ್ಲೂ ನನಗೆ ಮಗು ಅಂತಾನೆ ಅನಿಸ್ತಾನೆ. ಅಂಥದ್ರಲ್ಲಿ ನಾನೇನಾದರೂ ಮಾಡಿನೇ ಅವನಿಗೆ ಏನು ಮಾಡೋಕ್ಕಿಲ್ಲ ತಾಯಿ. ಏನೋ ಬಿಸಿ ರಕ್ತ, ಆ ಏಡಿ ಮಾತು ಕೇಳಿಕೊಂಡು ಹಿಂಗೆಲ್ಲ ಆಡ್ತಾವನೆ. ನಿನ್ನ ಗಂಡ ಸರಿಯಾದ ದಾರಿಯಲ್ಲೇ ಇದ್ರೂ ಅವ್ರ ಅಪ್ಪನ ಮೇಲಿನ ವ್ಯಾಮೋಹ ಅವನ್ನ ಹಿಂಗೆಲ್ಲ ಮಾಡಿಸ್ತೈತೆ. ನೀನೇನು ಯೋಚನೆ ಮಾಡಬೇಡವ, ಅವನಿಗೇನು ಆಗಕ್ಕಿಲ್ಲ. ನನ್ನಿಂದ ಮಾತ್ರ ಅಲ್ಲ, ಯಾರಿಂದನೂ ಅವ್ನಿಗೆ ಏನೂ ಆಗಕ್ಕಿಲ್ಲ. ಹಂಗ ನೋಡ್ಕೋತೀನಿ. ಆದಷ್ಟು ಬೇಗ ನಿನ್ನ ಗಂಡನ ಮುಂದೆ ಆ ಮೃಗದ ಮಾಡವ. ಅವನು ಕೆಟ್ಟ ಬುದ್ಧಿ ಕಾಣಂಗ್ ಮಾಡಿ ನಿನ್ನ ಗಂಡನ ಅಲ್ಲಿಂದ ಹೊರಗೆ ತಕೊಂಬ. ನಾನು ಅದೇ ಪ್ರಯತ್ನದಲ್ಲೇ ಇದ್ದೀನಿ ಅಮ್ಮ. ಆದರೆ ನಾನು ಏನೇ ಮಾಡೋಕ್ಕೆ ಹೋದ್ರು ಆ ಶಿವರುದ್ರಪ್ಪ ಏನಾದರೂ ಮಾಡಿ ಇವರು ಅವ್ರ ಮಾತೆ ಕೇಳೋ ಥರ ಮಾಡ್ಕೋತಾರೆ. ಆ ಶಿವರುದ್ರನ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಯಾಕೆಂದರೆ ಅವನು ಎದುರು ಪುಕ್ಲ. ಹಂಗೂ ಏನಾದರೂ ಮಾಡ್ತಾನೆ ಅಂತಂದರೆ ಯೋಚನೆ ಮಾಡಬೇಡ, ನಾನು ನಿನ್ನ ಜೊತೆಗಿರ್ತೀನಿ. ಇದ್ರಾಗೆ ನನ್ನ ಸ್ವಾರ್ಥನೂ ಇದೆ ಕಣವ. ಅವನಿಂದ ಅನ್ಯಾಯಕ್ಕೊಳಗಾದವಳಲ್ಲಿ ನಾನು ಒಬ್ಳು, ನೀನು ಒಬ್ಳು. ನಾವಿಬ್ರು ಸೇರ್ಕೊಂಡ್ರೇನೆ ನ್ಯಾಯ ದಕ್ಕಿಸ್ಕೊಳಗಾಗೋದು. ಅವನ ಮೋಸ ಕ್ರೂರತನನ ಬಯಲು ಮಾಡೋಕ್ಕಾಗೋದು. ಅದಕ್ಕೆ ಯಾವಾಗಲೂ ನಾನು ನಿನಗೆ ಎಗ್ಲಾಗಿ ನಿಂತ್ಕೋತೀನಿ. ನೀವು ಹೇಳೋದು ಸರಿಯಾಗೇ ಇದೆ ಅಮ್ಮ. ನಾವಿಬ್ಬರು ಸೇರಿದ್ರೇ ನ್ಯಾಯ ಪಡ್ಕೊಳಕ್ಕಾಗೋದು. ಆದರೂ ನನಗೊಂದು ವಿಷಯ ತುಂಬ ಕೊರಿತಾ ಇದೆ. ನೀವೇನು ಅಂದ್ಕೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಒಂದು ವಿಷಯ ಕೇಳಲ್ಲ. ಆ ಶಿವರುದ್ರಪ್ಪಂಗೂ ನಿಮಗೂ ಏನು ಸಂಬಂಧ? ಯಾಕಿಷ್ಟೊಂದು ದ್ವೇಷ? ಅಂಬಾ ಅಂಬಾ ನಿಂತ್ಕೋ. ಅಂಬಾ ನನ್ನ ಮಾತು ಕೇಳು ಸ್ವಲ್ಪ. ಅರೆ ನಾನು ಕರಿತಾನೆ ಇದ್ದೀನಿ, ಕೇಳದೇ ಇರೋ ಥರ ಹೋಗ್ತಾ ಇದ್ದೀರಾ? ಅಂಬಾ ನಿಂತ್ಕೋ. ಸ್ವಲ್ಪ ನನ್ನ ಮಾತು ಕೇಳು ಅಂಬಾ. ಯಾಕೆ ನನ್ನ ಹಿಂದೆ ಬರ್ತೀರಾ? ಮೊದಲನೇ ಸಲ ಪಂಚಾಯಿತಿ ಆದಾಗ ನೀವು ಮಾಡಿರೋದು ಸಾಲ್ದ? ಆಗ ನಿಮ್ಗೆ ನನ್ನ ಜೊತೆ ಏನು ಮಾತಾಡ್ಬೇಕು ಅಂತ ಅನ್ಸಿರ್ಲಿಲ್ವಾ? ಕಾಡಲ್ಲೂ ಅಷ್ಟೇ, ಬೇಟೆಗೆ ಹೋದಾಗ್ಲೂ ಅಷ್ಟೇ. ಆಮೇಲೆ ಅದು ಯಾವುದೋ ರಹಸ್ಯ ಕಾರ್ಯಾಚರಣೆ ಅಂತ ಹೋದ್ರಲ್ವಾ, ಆಗ್ಲೂ ನಾನು ಬಂದಾಗ ಬೇಕು ಅಂತ ತಪ್ಪಿಸ್ಕೊಂಡು ಹೋದ್ರಲ್ಲ. ಈಗ ಯಾಕೆ ನನ್ನ ಹಿಂದೆ ಬರ್ತಾ ಇದ್ದೀರಾ? ಹಾಗೆಲ್ಲ ಏನಿಲ್ಲ ಅಂಬಾ, ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಳ್ತಿದ್ಯಾ. ಮೊದಲನೇ ಸಲ ನಂಜುಂಡ ಪಂಚಾಯತಿ ಸೇರಿಸಿದಾಗ ನಾನು ಹಾಗಿರೋದೇ ಅನಿವಾರ್ಯ ಆಗಿತ್ತು. ಅದನ್ನ ನಿನ್ಗೆ ಹೇಳಿದ್ನಲ್ಲ. ಆಗ ನಾನು ಏನೇ ಮಾತಾಡಿದ್ರು ಜನ ನಿನ್ನ ತಪ್ಪಾಗಿ ತಿಳ್ಕೊತಿದ್ರು. ಈಗ ನನ್ನ ಜೊತೆ ಮಾತಾಡಿದ್ರೆ ಯಾರು ತಪ್ಪು ತಿಳ್ಕೊಳಲ್ವಾ? ನಾವಿಬ್ರು ಮಾತಾಡಬಹುದು ಅಂತ ಅವರೇ ಹೇಳಿದಾರಲ್ಲ. ನೋಡು, ಈಗ ನಮ್ಗೆ ಯಾರು ಏನೂ ಹೇಳಲ್ಲ. ದೊಡ್ಡ ಸ್ವಾರ್ಥಿ ನೀವು. ನಿಮ್ಗೆ ನಿಮ್ ಮರ್ಯಾದೆ ಉಳಿಸ್ಕೋಬೇಕಿತ್ತು. ಎಲ್ರ ಮುಂದೆ ನೀವು ಒಳ್ಳೆಯವರು ಅಂತ ನಿರೂಪಿಸ್ಕೋಬೇಕಿತ್ತು. ಅದಕ್ಕೆ ನೀವು ಸುಮ್ಮನೆ ಇದ್ರಿ. ಈಗ ನಂಜುಂಡನೇ ನಿಮ್ಮನ್ನ ಹೊಗಳದ್ನಲ್ಲ, ಇನ್ನೂ ನನ್ನ ಜೊತೆ ಮಾತಾಡಿದ್ರೆ ಯಾರು ನಿಮ್ಮನ್ನ ತಪ್ಪಿತಸ್ಥ ಅನ್ನಲ್ಲ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅಂಬಾ, ಇದೆಲ್ಲ ನಿನ್ನ ತಲೆಯಲ್ಲಿರೋ ತಪ್ಪು ಕಲ್ಪನೆ ಅಷ್ಟೇ. ಆವತ್ತು ನಂಜುಂಡ ನಮ್ಮ ಬಗ್ಗೆ ಆಪಾದನೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದ. ಆವತ್ತು ನಾನು ನಿನ್ನ ಪರವಾಗಿ ಏನೇ ಮಾತಾಡಿದ್ರು ಅದಕ್ಕೆ 10 ಥರ ಬಣ್ಣ ಹಚ್ಚಿ ಎಲ್ರ ಮುಂದೆ ಹೇಳ್ತಿದ್ದ. ನೋಡಿ, ನೀವು ನನ್ನ ಜೊತೆ ಮಾತಾಡಲೇಬೇಡಿ. ನನಗೆ ನಿಮ್ಮ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಕೋಪ ಇದ್ದಾಗ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿರಲ್ಲ. ಸರಿ,
ನನ್ನ ಮನಸ್ಸಲ್ಲಿರೋದು ಕೆಟ್ಟ ಉದ್ದೇಶ ಆಗಿರಲಿಲ್ಲ ಅನ್ನೋದನ್ನ ನೀನು ಅರ್ಥ ಮಾಡ್ಕೊಳ್ಳೇಬೇಕು. ಇದಿಷ್ಟೇ ನಾನು ಕೇಳ್ತಿರೋದು. ನೀನು ನನಗೇನು ಅಲ್ಲ ಅಂತ ನೀನು ತಿಳ್ಕೊಂಡಿರಬಹುದು, ಆದರೆ ಅದು ಸತ್ಯ ಅಲ್ಲ ಅಂಬ. ಈ ಹಳ್ಳಿಗೆ ಬಂದಮೇಲೆ ನನಗೆ ಸಿಕ್ಕಿರೋ ಮೊದಲನೇ ಸ್ನೇಹಿತೆ ನೀನು. ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ಗೆ ಹೇಳ್ಕೋಬೇಕು, ಆದರೆ ಈ ರೀತಿ ಅಲ್ಲ. ನಾವಿಬ್ಬರು ಸ್ನೇಹಿತರಾಗಿರೋಣ ಅಂತ ನೀನು ಅವತ್ತು ಹೇಳಿದ್ದಲ್ಲ, ಹಾಗಿರಬೇಕು. ನಿನ್ನ ಕೋಪ ಕಡಿಮೆ ಆಗಲೇಬೇಕು. ಕಾಲನೇ ನಿನ್ನ ಮನಸ್ಸನ್ನು ಬದಲು ಮಾಡುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಂಬ. ಸೂರ್ಯ ಇಡೀ ದಿನ ಕಾರ್ ಓಡಿಸಿ ಮನೆಗೆ ಬರ್ತಾನೆ, ನಾನು ಕಿಚನಲ್ಲಿ ನಿಂತು ಕುಕ್ ಮಾಡ್ತೀನಿ. ನಮಗೆ ಸುಸ್ತಾಗಿರಲ್ವಾ? ಮೀನಾ ಅದ್ಗೆ ಮನೆ ಕೆಲಸನೂ ನೋಡ್ಕೊಂಡು ಹೊರಗಡೆ ಹೂ ಕೊಡೋಕ್ಕೂ ಹೋಗ್ತಾರೆ. ಶ್ರುತಿ ಡಬ್ಬಿಂಗ್ ವರ್ಕ್ ಮಾಡ್ತಾ ಇದ್ದಾಳೆ, ಅವ್ರಿಗೆಲ್ಲ ಸುಸ್ತಾಗಲ್ವಾ? ಲೇ ಮನೋಜ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರ್ಬೇಕು. ಲೇ, ನಾನೇಗೋ ಕಷ್ಟಪಡಬೇಕು? ನೀನು ಮಾತ್ರ ರೂಮಲ್ಲಿ ಹಾಯಾಗಿದ್ಯಾ, ನಾನು ಕಷ್ಟಪಡ್ಬೇಕಾ? ಲೋ, ನನ್ನ ಟರ್ನ್ ಬಂದಾಗ ನಾವು ಹೊರಗಡೆ ಮಲ್ಕೊಂತೀವಿ ಕಣೋ. ನೀವು ಹೊರಗೆ ಮಲ್ಕೋತೀರಾ? ಶ್ರುತಿ ನಮ್ಮ ತಾಯಿ ಮನೆಗೆ ಹೋಗೋಣ ಅಂತ ಆಲ್ರೆಡಿ ಹೇಳಿದಾರಲ್ಲ. ಅವ್ರು ಹೇಳಿದ್ದಾರೆ, ಆದ್ರೆ ಹೋಗಿಲ್ವಲ್ಲ. ಓಹೋ, ಅವಳು ಇನ್ನೂ ಮನೆ ಬಿಟ್ಟು ಹೋಗಿಲ್ಲ ಅನ್ನೋ ಬೇಜಾರ ನಿನಗೆ? ಬೇತಾಳ, ಮನೇಲಿರೋರ್ನೆಲ್ಲ ಮನೆ ಬಿಟ್ಟು ಕಳ್ಸೋ ಪ್ಲಾನ್ ಮಾಡ್ಕೊಂಡಿದ್ದೀರಿ ನೀನು? ಅಂತ ಆಸೆ ನನ್ಗೇನಾದ್ರೂ ಇದ್ದಿದ್ರೆ ನಾನು ಹಾಲಲ್ಲೋ ಲಾನಲ್ಲೋ ಮಲ್ಕೋತಿರ್ಲಿಲ್ಲ ಅತ್ತೆ. ಅಪ್ಪ, ಈ ಮನೋಜ್ ಚಿಕ್ಕ ವಯಸ್ಸಿಂದನೂ ಹಾಗೇನೆ, ಎಲ್ಲ ಕಂಫರ್ಟು ಅವನಿಗೆ ಬೇಕು ಅಂತ ಆಸೆ ಪಡ್ತಾನೆ. ಲೇ ರವಿ, ಗಣೇಶನ್ಗೆ ಸಿದ್ಧಿ ಬುದ್ಧಿ ಇರೋ ಹಾಗೆ ನನಗೆ ವಿದ್ಯಾ ಬುದ್ಧಿ ಇದೆ ಕಣ. ನಾನೇ ನಿನ್ನಂಗೆ ಅಡುಗೆ ಮಾಡಕ್ಕೆ ಹೋಗ್ತಿಲ್ಲ. ಆಮೇಲೆ ಬಿಸ್ನೆಸ್ ಮ್ಯಾನ್ ಐಸೆ ನೋಡ, ಕಂಫರ್ಟ್ನ ಬಯಸೋದ್ರಲ್ಲಿ ತಪ್ಪೇನೋ ಇದೆ. ಅಯ್ಯ ಮಂಗ್ಯ, ನನ್ನ ಪ್ರೊಫೆಷನ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಪೆಂಗ್ಯ. ಅಡುಗೆ ಮಾಡೋದನ್ನು ಒಂದು ಪ್ರೊಫೆಷನ್ ಅಂತ ಹೇಳ್ಕೊತಿದ್ಯಲ್ಲೋ ಮಂಗ್ಯ. ಪದೇ ಪದೇ ಹೇಳ್ತಾ ಇದೀನಿ, ಬೇಡ ಕಣೋ ಪೆಂಗ್ಯ. ಏಯ್, ಏನೋ ಮಾಡ್ತೀಯಾ? ಮನೋಜ, ಸುಮ್ಮನಿರ. ನೀವಿಬ್ರು ಯಾಕೋ ಜಗಳ ಮಾಡ್ತಿದ್ದೀರಾ? ನೀನೇ ನೋಡ್ತಾ ಇದೆಯಲ್ಲಮ್ಮ ಅವ್ನು ಹೇಗೆ ಮಾತಾಡ್ತಾ ಇದ್ದಾನೆ ಅಂತ. ಏನು ಸಮಸ್ಯೆ ರೂಮಿಂದಲ್ವಾ? ಪೆಂಗ್ಯ, ಆ ರೂಮ್ ನೀನು ಇಟ್ಕೋವಾಗ. ಏ ಸೂರ್ಯ, ನೀನು ಯಾಕೋ ರೂಮ್ ಬಿಟ್ಕೊಡ್ತೀಯಾ? ಅವನು ದೊಡ್ಡ ಬಿಸ್ನೆಸ್ ಮನ್ ಅಲ್ವಾ ರವಿ? ಆ ರೂಮ್ನ ಗಟ್ಟಿಯಾಗಿ ಹಿಡ್ಕೊಂಡು ಅವನೇ ಮಲ್ಕೊಳ್ಳಿ, ಹೋಗ್ಲಿ ಬಿಡು. ನಮ್ಗೆ ಯಾವ ರೂಮು ಬೇಡ, ನಾವು ಹಾಲಲ್ಲೇ ಮಲ್ಕೊಂತೀವಿ. ಆಯ್ತಲ್ಲ ಪೆಂಗ್ಯ? ನೀನು ದೊಡ್ಡ ಮಗ, ಆ ರೂಮು ನಿನಗೆ. ಇವನು ಚಿಕ್ಕ ಮಗ, ಈ ರೂಮು ಇವನಿಗೆ. ಇನ್ನು ಅಪ್ಪ ಮತ್ತು ಸಕ್ಕರೆ ಮನೆ ಹಿರಿಯರು, ಅಲ್ಲಿದೆಯಲ್ಲ ಆ ರೂಮು ಅವ್ರಿಗೆ. ನಾನು ಮನೆಗೆ ಮಧ್ಯದ ಮಗ, ಅದಕ್ಕೆ ಹಾಲು ಮಧ್ಯದಲ್ಲೇ ಮಲ್ಕೋತೀವಿ. ನಮಗೇನಾದರೂ ಇಲ್ಲ ಅಡ್ಜಸ್ಟ್ ಆಗದೆ ಹೋದರೆ ಹಾಯಾಗಿ ಲಾನಲ್ಲಿ ಮಲ್ಕೋತೀವಿ ಅಲ್ವೇನೆ? ಹಾಗಲ್ಲ ಕಣ ಸೂರ್ಯ, ಅದು ಮಾವ, ನಮ್ಮ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ಬೇಜಾರು ಆಗಬೇಡಿ. ಇಲ್ಲಮ್ಮ, ಇದಕ್ಕೊಂದು ಪರಿಹಾರ ನಾನೇ ಕೊಡಬೇಕು. ಅಮ್ಮ ಮೀನಾ, ಒಂದು ನೋಟ್ಬುಕ್ಕು ಒಂದು ಪೆನ್ನು ತಂದು ಕೊಡುತ್ತಾಯಿ. ಅಪ್ಪ ಅದೆಲ್ಲ ಯಾಕಪ್ಪ? ಹೇಳ್ತೀನಿ ನೀರು, ನೀನು ಹೋಗಿ ತಗೊಂಬಾರಮ್ಮ. ಮಾವ ತಗೊಳ್ಳಿ. ಎಲ್ಲ ಕೂತ್ಕೊಳ್ಳಿ. ಮಾವ, ಯಾರ್ಯಾರು ಯಾವಾಗ ರೂಮಲ್ಲಿ ಮಲ್ಕೋಬೇಕು ಅಂತ ಚಾರ್ಟ್ ಹಾಕ್ತಿದ್ದೀರಾ? ಅಯ್ಯೋ ಅಪ್ಪ, ಅವರೇ ಹಾಲಲ್ಲಿ ಮಲ್ಕೋತೀವಿ ಅಂತ ಹೇಳ್ತಿದ್ದಾರೆ, ಮತ್ತಿದೆಲ್ಲ ಯಾಕಪ್ಪ? ರೀ, ಏನ್ ಬರೀತಿದ್ದೀರಾ? ಎಲ್ಲರೂ ನಿಮ್ಮ ಮನಸ್ಸಿನಲ್ಲಿರೋದನ್ನ ಹೇಳಿದ್ದೀರಾ. ಈಗ ನಾನು ಎಷ್ಟು ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡ್ರಪ್ಪ, ಅಷ್ಟು ಸಾಕು.
ಭದ್ರಾ ಬೇಡ ಭದ್ರಾ ಭೂಮಿ ಫೋನ್ ಬರ್ತಿದೆ ನೋಡು. ಹಲೋ, ಹೇಳಣ್ಣ. ಅವ ಭೂಮಿ ದೊಡ್ಡ ಅನಾಹುತ ಆಗೈತೆವ. ಯಾಕೆ, ಏನಾಯ್ತು? ಅದೇ ಇವತ್ತು ಭದ್ರನ ಹಿಡಿಬೇಕು ಅಂತ ಸಾಹೇಬ್ರು ನಾವು ಎಲ್ಲರೂ ಬಂದಿದ್ವಿ. ಅಲ್ಲೇ ದೊಡ್ಡ ಗಲಾಟೆ ಹೊಡೆದಾಟ ಎಲ್ಲ ಆತು. ಆ ಗಲಾಟೆ ಒಳಗೆ ಆ ಗಲಾಟೆಯಲ್ಲಿ ಏನಾಯ್ತು ಹೇಳಿ ಅಣ್ಣ. ಆ ಭದ್ರ ಸಾಹೇಬ್ರ ಎದಿಗೆ ಮೊತ್ತ ತಗೊಂಡು ಹೊಡೆದ್ಬಿಟ್ನವ. ಅಜಿತ್, ಪರಿಸ್ಥಿತಿ ಹೇಗಿದೆ ಈಗ? ಅದನ್ನ ಡಾಕ್ಟರ್ ಹೇಳ್ಬೇಕ್ರಿ ಸರ್. ನಮ್ಮ ಸಾಹೇಬ್ರು ತುಂಬಾ ಸೀರಿಯಸ್ ಆಗಿದಾರ್ರಿ. ಸರಿ, ನಾವ್ ಈಗಲೇ ಬರ್ತೀವಿ. ಭೂಮಿ ನಡಿ. ಏನಾಗಿಲ್ಲ, ಹೆದರ್ಕೋಬೇಡ, ಆರಾಮಾಗಿದ್ದಾನೆ. ನೀ ಧೈರ್ಯವಾಗಿರು. ಹಾ ಸತ್ಯಣ್ಣ, ಸಾಹೇಬ್ರ ಮನೆಗೆ ಒಂದು ಮಾತು ತಿಳಿಸ್ಬೋದು. ಮನೆಗೆ ಬೇಡ, ವಯಸ್ಸಾದವ್ರು ಇರ್ತಾರೆ, ಹೆದರ್ಕೋತಾರೆ. ನೀ ಬಾ. ನೀನು ಅಂಗಡಿ ನೋಡ್ಕೋ ಪ್ಲೀಸ್. ಬಾ. ರೇಣುಕಿ, ಎಲ್ಲಿಗ ಹೊರಟಂತಿದೆ? ಬಹಳ ಗಡಿಬಿಡಿಯಲ್ಲಿದ್ದೀಯಾ? ಹಾಂ, ಸ್ವಲ್ಪ ಕೆಲಸವಿತ್ತು, ಅದಕ್ಕಾಗಿಯೇ ಹೊರಟೆ. ಓಹೋ, ಹೌದೇ? ಒಂದ ವಿಷಯವನ್ನೇ ಮರೆತು ಬಿಟ್ಟೆ. ಮಹಾರಾಜರು ಯುವರಾಣಿ ಅವರ ಬಳಿ ಏನೋ ಮಾತನಾಡಬೇಕಂತೆ, ಹಾಗಾಗಿ ಕರೆಯಲು ಬಂದೆ. ಅಪ್ಪ, ಬರಲು ಹೇಳಿದ್ದೀರಂತೆ? ಹೌದು ಮಗಳೇ, ಅದಕ್ಕೆ ಕಾರಣವಿದೆ. ಇಂದು ನಮ್ಮ ಸಾಮಂತ ರಾಜರು ಅರಮನೆಗೆ ಆಗಮಿಸಲಿದ್ದಾರೆ. ಅವರು ಕೊಡುವ ಕಪ್ಪ ಕಾಣಿಕೆಗಳ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಅದರ ಜೊತೆಗೆ ಗಡಿಗಳ ಭದ್ರತೆ ಹಾಗೂ ಹಳ್ಳಿಗರ ಅಹವಾಲುಗಳನ್ನು ನೀನೇ ಸ್ವೀಕರಿಸಬೇಕು. ನಾನೇ ಇದನ್ನೆಲ್ಲ ಮಾಡುವುದಕ್ಕೆ ನೀವಿದ್ದೀರಲ್ಲವೇ ಅಪ್ಪ? ನಾನೇಕೆ ಇದನ್ನೆಲ್ಲ ಮಾಡಬೇಕು? ಇಲ್ಲ ಮಗಳೇ, ಇಂದು ನನಗೆ ಬೇರೆ ಕೆಲಸಗಳಿವೆ. ಅದಕ್ಕಾಗಿ ಈ ಕಾರ್ಯಭಾರಗಳನ್ನು ನಿನಗೆ ನಿರ್ವಹಿಸುತ್ತಿದ್ದೇನೆ. ನಮ್ಮ ಶಸ್ತ್ರಾಗಾರದಲ್ಲಿರುವ ಶಸ್ತ್ರಾಸ್ತ್ರಗಳ ಲೆಕ್ಕಾಚಾರ, ಭಂಡಾರದಲ್ಲಿರುವ ಸಂಪತ್ತು, ದವಸ ಧಾನ್ಯಗಳ ಪಟ್ಟಿಯನ್ನು ಸಿದ್ಧಗೊಳಿಸಬೇಕು. ಇದೆಲ್ಲದರ ಹೊಣೆಗಾರಿಕೆ ನಿನ್ನದೇ. ಅರ್ಥವಾಯಿತೆ? ಮಗಳೇ, ಇದೆಲ್ಲವನ್ನು ನೀನು ಚೆನ್ನಾಗಿ ನಿಭಾಯಿಸುತ್ತೀಯಾ ಎನ್ನುವ ನಂಬಿಕೆ ನನಗಿದೆ. ಅಂದರೆ ಇಂದು ನಾನು ಜಮದಗ್ನಿ ಮತ್ತು ಯಲ್ಲಮ್ಮಳನ್ನು ಭೇಟಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಛೇ, ನಾನು ದೊಡ್ಡಮ್ಮನ ಕೈಗೆ ಸಿಗಲೇಬಾರದಿತ್ತು. ಯಾಕೆ ಇವತ್ತು ಏನೇನೋ ಮಾತಾಡ್ತಾ ಇದ್ದೀರಾ? ನೀವಿಲ್ದೆ ನನ್ಗೂ ಇರೋದಕ್ಕೆ ಆಗೋದಿಲ್ಲ ಸದಾಶಿವ ಅವ್ರೆ. ನೋಡಿ, ಇಬ್ಬರಿಗೂ ಒಬ್ರನ್ನೊಬ್ರು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಜೊತೆಲಿರೋಣ ಅಂದ್ರೆ ಈ ಸಮಾಜ ಬಿಡೋದಿಲ್ಲ. ಏನ್ ಮಾಡೋಣ ಹೇಳಿ? ಎಲ್ಲಾದ್ರೂ ದೂರ ಹೋಗ್ಬಿಡೋಣವಾ?
ಹಾಗೆಲ್ಲ ನನ್ನ ಜೊತೆ ಬರೋದಿಲ್ಲ. ನನ್ನ ಬಗ್ಗೆ ಅಂತ ನಂಬಿಕೆ ನಿಮ್ಗಿನ್ನ ಬಂದೇ ಇಲ್ಲ. ಬಿಡಿ, ನೀವು ನನ್ನನ್ನು ಪ್ರೀತಿಸಿದ್ದೆ ಸುಳ್ಳು ಅಂತ ಅಂದ್ಕೊಳ್ಳಿ. ನನಗೆ ನಿಮ್ಮನ್ನು ಮರೆಯೋಕ್ಕಂತೂ ಆಗೋದಿಲ್ಲ. ಈ ಜೀವ ಇದೆ ಅನ್ನೋದನ್ನ ಮರಿತೀನಿ. ಈಗ ನನಗೆ ಸಾಯೋದೊಂದೇ ಉಳ್ಕೊಂಡಿರೋ ದಾರಿ. ಮೊದಲನೇ ಸರಿ ನನ್ನ ಕೈ ಹಿಡ್ದಾಗ ಒಂದ್ ಮಾತು ಹೇಳಿದ್ರಿ, ಹಿಡ್ದಿರೋ ಕೈನ ಯಾವತ್ತೂ ಬಿಡೋದಿಲ್ಲ ಅಂತ. ನನ್ ಕೈ ಬಿಡೋದಿಲ್ಲ ಅಲ್ವಾ? ಯಾಕೆ ಹೀಗೆ ಹೇಳ್ತೀರಾ? ನಿಮ್ಮನ್ ಬಿಟ್ಟೆ ಅಂದ್ರೆ ನಾನು ನನ್ನ ಜೀವನ ಬಿಟ್ಟೆ ಅಂತ ಅರ್ಥ. ಇದೇ ನನ್ನ ಬದುಕನ್ನ ಒಂದು ಕ್ಷಣ ಯೋಚಿಸೋಕ್ಕೂ ಸಾಧ್ಯ ಇಲ್ಲ. ನನ್ ಜೀವನ ನಿಮ್ ಜೊತೆ ನಡ್ಸೋ ಕನ್ಸ್ ಕಂಡಿದ್ದೀನಿ. ಏನೇ ಅದ್ರ ಜೊತೆನೆ ಸಾಗೋಣ ಅಂದ್ರೆ ನೀವ್ ಹೇಳ್ದ ಹಾಗೆ ಕೇಳ್ತೀನಿ. ನನ್ನ ಜೊತೆ ಬರ್ತೀರಾ? ನಿಜ ಹೇಳ್ತಿದ್ದೀರ ನೀವು? ಹೌದು ಹೌದು ಹೌದು. ನನಗೆ ನಂಬಕ್ಕೆ ಆಗ್ತಿಲ್ಲ ಸುಶೀಲ್ ಅವರೇ. ನೋಡಿ, ಒಂದ್ ಕೆಲಸ ಮಾಡೋಣ, ನಿಮ್ ತಂದೆ ತಾಯಿನ ನಾವೇ ಕರೆಸಿ ಅವ್ರನ್ನ ಒಪ್ಸೇ ಮದ್ವೆ ಆಗೋಣ. ಆದ್ರೆ ಅವರು ಯಾರು ನಮ್ಮನ್ನ ಒಂದಾಕೋದಕ್ಕೆ ಬಿಡೋದಿಲ್ಲ. ನೀವ್ ಹೇಳ್ತಿರೋದ್ ನಿಜ ಸದಾಶಿವ ಅವ್ರೆ. ನಾನ್ ನಿಮ್ ಜೊತೆ ಬರಕ್ ತಯಾರಿದ್ದೀನಿ. ಪ್ರಿಯ ಶಿಕ್ಷಕಿ, ಸಮಾಧಾನ ಸಮಾಧಾನ. ನೀವಿಷ್ಟು ಹೇಳಿದ್ರಲ್ಲ ಸಾಕು. ಇನ್ ಪ್ರಪಂಚನೇ ನನ್ನ ವಿರುದ್ಧ ನಿಂತರು ನಾನು ಎದುರಿಸ್ತೀನಿ. ವೇದ ಭಾಳ ಹಾಳಾಗ್ಬಾರ್ದಂದ್ರೆ ಈ ಮದ್ವೆ ನಿಲ್ಲೇಬೇಕು.
ಯಾವುದೇ ಕಾರಣಕ್ಕೂ ವಿಶ್ವನ್ ಜೊತೆ ವೇದ ಮದುವೆ ನಡಿಬಾರ್ದು. ವಿಕ್ರಮ್, ನೀನೇನು ಮಾಡ್ತಿದ್ಯಾ ಇಲ್ಲಿ? ಏನ್ ವಿಕ್ರಮ್? ಏನ್ ಮಾಡ್ತಾ ಇದ್ಯಾ ವಿಕ್ಕಿ? ಸಾರಿ ರಿಷಿ, ಸಾರಿ.
ವಿಕ್ಕಿ ನಾಚಿಕೆ ಆಗಲ್ವಾ ನಿನ್ಗೆ? ಒಂದ್ಸರಿ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಪರ್ಮಿಷನ್ ಇಲ್ದೆ ಏನಕ್ಕೋ ಮುಟ್ತೀಯಾ? ಯಾಕೋ ನನ್ ಭುಜದ ಮೇಲೆ ಕೈ ಹಾಕ್ತಾ ಇದ್ಯಾ? ನೀನೇ ತಾನೇ ಮೊದಲು ಮುಟ್ಟಿದ್ದು. ನೀನ್ ಮಾಡ್ದೆ ಅಂತ ನಾನು ಮಾಡ್ತಾ ಇದ್ದೀನಿ. ಏನಿದೆ ತಪ್ಪೀಗ? ನಾನ್ ಯಾವಾಗ್ಲೂ ಮಾಡ್ದೆ ಲೂಸು.